ಹಾಯ್ ಎವ್ರಿವನ್, ನಾನು ಸುಷ್ಮಾ. ವೆಲ್ಕಮ್ ಟು ಸುಯಶ್ ವ್ಲಾಗ್ಸ್. ಇದು ನನ್ನ ಫಸ್ಟ್ ವ್ಲಾಗ್. ಇವತ್ತು ಶಿವರಾತ್ರಿ, ಸೊ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಶಿವರಾತ್ರಿ ಎವ್ರಿವನ್. ನಮ್ಮ ಇವತ್ತಿನ ಡೇ ಹೇಗಿತ್ತು ಅಂತ ಈ ವ್ಲಾಗ್ನಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಮಾರ್ನಿಂಗ್ ಬೇಗ ಎದ್ದು ನನ್ನ ಡೈಲಿ ರಿಚುವಲ್ನ ಕಂಪ್ಲೀಟ್ ಮಾಡಿಕೊಂಡೆ. ನನಗೆ ರಂಗೋಲಿ ಹಾಕೋದು ಅಂದರೆ ತುಂಬ ಇಷ್ಟ. ನಾವು ಸ್ಕೂಲಿಗೆ, ಕಾಲೇಜ್, ವರ್ಕ್ ಅಂತ ಹೋಗಬೇಕಾದ್ರೆ ಇದಕ್ಕೆಲ್ಲ ಟೈಮ್ ಸಿಗ್ತಾ ಇರಲಿಲ್ಲ ಅಲ್ವಾ. ಇವಾಗಂತೂ ಫುಲ್ ಕಲರ್ಫುಲ್ ರಂಗೋಲಿ ಹಾಕ್ತೀನಿ. ನನಗೆ ನ್ಯೂ ಡಿಸೈನ್ಸ್ನ ಟ್ರೈ ಮಾಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ಅಷ್ಟೇ ಕ್ಲೀನಾಗಿ ಇಟ್ಕೊಂಡ್ರೂ ನನ್ನ ಮಗಳು ಎಲ್ಲ ಮೆಸ್ಸಪ್ ಮಾಡ್ತಾಳೆ. ಮಕ್ಕಳಂದ್ರೇ ಹಾಗೆ ಅಲ್ವಾ, ಒಂದು ಇಟ್ಟಿದ್ದ ವಸ್ತು ಇಡೋ ಕಡೆ ಇಡಲ್ಲ, ಏನೂ ಇಲ್ಲ. ಮತ್ತು ಅದನ್ನೆಲ್ಲ ನಾವು ಫಸ್ಟಿಂದ ಕ್ಲೀನ್ ಮಾಡ್ಕೊಬರ್ತೀವಿ, ಮತ್ತು ಅವರ ಕಡೆಯಿಂದ ಇದು ಮಾಡ್ಕೊಂಡು ಬರ್ತಾರೆ. ಸೊ ಅವಳು ಹೇಳೋಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಹಾಗೆ ಕಾಫಿ ಮಾಡ್ಕೊಂಡು ಕುಡಿದೆ. ಮಾರ್ನಿಂಗ್ ಫಸ್ಟ್ ಒಂದು ಕಪ್ ಕಾಫಿ ಕುಡಿದ್ರೇ ನೆಕ್ಸ್ಟ್ ಏನು ಮಾಡಬೇಕು ಅಂತ ನನಗೆ ತಲೆ ಓಡೋದು. ನಿಮಗೂ ಇದೇ ಥರ ಯಾರಿಗಾರ ಇದ್ದರೆ ಕಮೆಂಟ್ ಮಾಡಿ. ಅಷ್ಟರಲ್ಲಿ ನನ್ನ ಮಗಳು ಎದ್ಲು. ಸೊ ಇಲ್ಲಿ ಅವ್ರ ಅಪ್ಪ ಅವಳಿಗೆ ಹಾಲು ಕುಡ್ಸೋಕ್ಕೆ ಎಷ್ಟು ಸರ್ಕಸ್ ಮಾಡ್ತಾಯಿದ್ದಾರೆ. ಅವಳಂತೂ ಸಿಕ್ಕಾಪಟ್ಟೆ ತರಲೆ ಮತ್ತು ಗಲಾಟೆ ಜಾಸ್ತಿ ಅವಳದು. ಸೊ ಫೈನಲಿ ಹೇಗೋ ಅವಳಿಗೆ ಸಮಾಧಾನ ಮಾಡಿ ಹಾಲು ಕುಡಿಸಿ ಅವಳ ಜೊತೆ ಆಟಾಡ್ತಾಯಿದ್ದೆ. ಸೊ ಹೇಗೆ ಟೈಮ್ ಹೋಯಿತು ಅನ್ನೋದೇ ಗೊತ್ತಾಗಿಲ್ಲ. ದೆನ್ ಸ್ನಾನ ಎಲ್ಲ ಬೇಗ ಮುಗಿಸಿ ಇವತ್ತಿನ ಪೂಜೆಗೆ ನೈವೇದ್ಯ ಮಾಡಿದ್ದೆ, ಪಂಚಾಮೃತ. ಸೊ ಪಂಚಾಮೃತಕ್ಕೆ ಮನೇಲಿರುವಂಥ ಫ್ರೂಟ್ಸ್ನ ಯೂಸ್ ಮಾಡ್ಕೊಂಡಿದ್ದೆ. ಬನಾನಾ, ಗ್ರೇಪ್ಸ್ ಮತ್ತು ಆ್ಯಪಲ್ನ ಕಟ್ ಮಾಡಿಕೊಂಡು ಅದಕ್ಕೆ ಮೊಸರು, ಆಮೇಲೆ ತುಪ್ಪ, ಬೆಲ್ಲ, ಅದನ್ನು ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಇಷ್ಟೇ ಸಿಂಪಲ್ಲಾಗಿ ಪಂಚಾಮೃತನ ರೆಡಿ ಮಾಡ್ಕೊಂಡಿದ್ದೆ. ಪಾನಕ, ಹೆಸರುಬೇಳೆ, ಕೋಸಂಬರಿ ಮತ್ತು ಸಬ್ಬಕ್ಕಿ ಪಾಯಸ ಮಾಡ್ಕೊಂಡಿದ್ದೆ. ಏನು ಗೊತ್ತಾ ಫ್ರೆಂಡ್ಸ್, ನನ್ನ ಮಗಳು ಮಾಡೋ ಗಲಾಟೆಗೆ ಪಾನಕ ಮಾಡಿರೋ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಳೋದನ್ನ ಮರ್ತೋಗ್ಬಿಟ್ಟಿದೆ ನನಗೆ. ವಿಡಿಯೋ ಎಲ್ಲಿ ಅಂತ ಹುಡುಕ್ತಾ ಇದ್ದೀನಿ ಎಡಿಟಿಂಗ್ ಮಾಡಲಿಕ್ಕೆ, ಎಲ್ಲೂ ಸಿಗ್ತಾಯಿಲ್ಲ. ಈ ಪಾನಕ ಮಾಡಿದ ವೀಡಿಯೋ ಇರಬೇಕಲ್ಲ, ಹುಡುಕ್ತಿದ್ದೀನಿ. ಆಮೇಲೆ ನೆನಪಾಗ್ತದೆ, ಓ ಶಿಟ್, ನಾನು ವೀಡಿಯೋ ಮಾಡ್ಕೊಳ್ಳೋದನ್ನೇ ಮರ್ತೋಗ್ಬಿಟ್ಟಿದ್ದೆ ಅಂತ ಅಂದು. ತುಂಬ ಸಿಂಪಲ್, ಕ್ವಿಕ್ ಆ್ಯಂಡ್ ಹೆಲ್ದಿ ರೆಸಿಪೀಸ್ನ ಟ್ರೈ ಮಾಡ್ತೀನಿ ಯಾವಾಗ್ಲೂ. ಮನೇಲಿ ನಾನೊಬ್ಬಳೇ ನನ್ನ ಮಗಳನ್ನ ಹ್ಯಾಂಡಲ್ ಮಾಡೋಕ್ಕಿರೋದ್ರಿಂದ ಎಷ್ಟು ಆಗುತ್ತೆ ಅಷ್ಟು ಸಿಂಪಲ್ ರೆಸಿಪೀಸ್ನ ಟ್ರೈ ಮಾಡ್ತಾ ಇರ್ತೀನಿ ಯಾವಾಗ್ಲೂ. ಆ್ಯಂಡ್ ಇವತ್ತು ಸಬ್ಬಕ್ಕಿ ಪಾಯಸ ಮಾಡಿದ್ನಲ್ಲ ಗೈಸ್, ಇದು ಫಸ್ಟ್ ಟ್ರೈ ಮಾಡಿದ್ದು ನಾನು. ಆ್ಯಂಡ್ ಎಷ್ಟು ಬೇಗ ಅಂದರೆ ಅಷ್ಟು ಬೇಗ ಆಗುತ್ತೆ. ಸೂಪರ್ ಡಿಲೀಷಿಯಸ್ ಆ್ಯಂಡ್ ಹೆಲ್ದಿ ಕೂಡ. ಸೊ ನೀವು ಕೂಡ ಈ ರೆಸಿಪಿನ ಬೇಕಂದರೆ ಕಮೆಂಟ್ ಮಾಡಿ. ಸೊ ಇದೆಲ್ಲ ಆದಮೇಲೆ ನಾನು, ನನ್ನ ಹಸ್ಬೆಂಡ್ ಹಾಗೆ ಮಗಳು ಸೇರಿ ಪೂಜೆ ಮುಗಿಸ್ಕೊಂಡ್ವಿ. ತಿಂಡಿ ಅಂತ ಏನೂ ಮಾಡಿರಲಿಲ್ಲ ಇವತ್ತು, ಜಸ್ಟ್ ಫ್ರೂಟ್ಸ್ನ ತಿನ್ಕೊಂಡ್ವಿ. ಸೊ ಇದಾಗಿತ್ತು ನಮ್ಮ ಫಸ್ಟ್ ವ್ಲಾಗ್ ಗೈಸ್. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.